ಇವತ್ತು ದೇಶದಲ್ಲಿ 18ನೇ ಲೋಕಸಭೆ ಚುನಾವಣೆ ನಡೀತಾ ಇರುವಂಥದ್ದು ನಮಗೆಲ್ಲ ಗೊತ್ತೇ ಇರುವಂತಹ ಮಾಹಿತಿ. ಹಾಗೂ ಭಾರತದಲ್ಲಿ ಚುನಾವಣೆ ಪ್ರಮುಖವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಬಲಿಷ್ಠಗೊಳಿಸುವಂಥದ್ದು ಮತ್ತು ಕಾಪಾಡುವಂತಹ ನಿಟ್ಟಿನಲ್ಲಿ ನಡೆಯುವಂತಹ ಒಂದು ಪ್ರಮುಖವಾದಂತಹ ಕಾರ್ಯಕ್ರಮವಾಗಿರುವಂಥದ್ದು. ಹಾಗೆ ನೋಡಿದರೆ ದೇಶದಲ್ಲಿ ನಡೆಯುವಂತಹ ಎಲ್ಲ ಹಬ್ಬಗಳಿಗಿಂತಲೂ ಇದೇ ಒಂದು ವಿಜೃಂಭಣೆಯಿಂದ ನಡೀಬೇಕಾಗಿರುವಂತಹ ಹಬ್ಬ ಆಗಿರುವಂಥದ್ದು. ಸೊ ಇವತ್ತಿನ ಸಂದರ್ಭದಲ್ಲಿ ಸ್ವತಂತ್ರ ಸಿಕ್ಕಂತಹ ದಿನದಿಂದ ಅಂದರೆ ಮೊದಲನೇ ಚುನಾವಣೆ 1951ರಲ್ಲಿ ಏನು ನಡೆದಿತ್ತೋ ಆವಾಗಿಂದ ಇವಾಗಿನವರೆಗೂ 2024ರ ಚುನಾವಣೆಯವರೆಗಿನ ಹಾದಿ ಹಾಗೂ ಈ ಒಂದು ಚುನಾವಣಾ ವ್ಯವಸ್ಥೆಯಲ್ಲಿ ಮಾಡಿದಂತಹ ಬದಲಾವಣೆಗಳನ್ನು ಪ್ರಮುಖವಾಗಿ ಈ ಒಂದು ವಿಡಿಯೋದಲ್ಲಿ ನೋಡಲಿದ್ದೇವೆ. ಸೊ ತಮ್ಮೆಲ್ಲರಿಗೂ ಗುರುದೀಕ್ಷಾ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಮುಖವಾದಂತಹ ವಿಷಯ ಚುನಾವಣಾ ಆಯೋಗ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ನಡೆಸುವಂತಹ ಒಂದು ಚುನಾವಣಾ ವ್ಯವಸ್ಥೆ ಮತ್ತು ಬದಲಾವಣೆಗಳಿಗೆ ಸಂಬಂಧಿಸಿದಂತಹ ಐತಿಹಾಸಿಕ ಹಾದಿಯನ್ನು ನಾವಿಲ್ಲಿ ಪ್ರಮುಖವಾಗಿ ನೋಡಲಿದ್ದೇವೆ. ಈಗಾಗಲೇ ನಿಮಗೆ ಹೇಳಿದ ಹಾಗೆ 1951-52ರಲ್ಲಿ ಭಾರತ ಸ್ವತಂತ್ರ ಪಡೆದಂತಹ ನಂತರದಲ್ಲಿ ಮೊದಲನೆಯ ಲೋಕಸಭೆ ಚುನಾವಣೆಯನ್ನು ನಡೆಸಲಾಗಿತ್ತು. ಆವತ್ತಿನ ಸಂದರ್ಭದಲ್ಲಿ 17.5 ಕೋಟಿ ಜನ ಈ ಒಂದು ಚುನಾವಣೆಯಲ್ಲಿ ಭಾಗವಹಿಸಿರುವಂಥದ್ದು. ಭಾರತ ಸ್ವತಂತ್ರವಾದಂತಹ ಸಂದರ್ಭದಲ್ಲಿ ಭಾರತದ ಎದುರಿಗೆ ಇದ್ದಂತಹ ಚುನಾವಣೆ ಅಥವಾ ಸಮಸ್ಯೆಗಳನ್ನು ನೋಡಿದಾಗ ಮೊದಲನೇದಾಗಿ ಇಲಿಟ್ರಸಿ ಅಂದರೆ ಯಾರೂ ಜಾಸ್ತಿ ಜನಸಂಖ್ಯೆ ಓದಿರಲಿಲ್ಲ, ಅದಲ್ಲದೆ ಬಡತನ, ಅದಲ್ಲದೆ ಆ ಸಂದರ್ಭದಲ್ಲಿ ಭಾರತ ವಿಭಜನೆಯಾಗಿ ಪಾಕಿಸ್ತಾನ್ ಮತ್ತು ಭಾರತ ಅಂತಹ ಹೇಳಿ ಹೊಸ ರಾಷ್ಟ್ರಗಳು ಏನು ಉಗಮವಾಗಿದ್ವೋ ಬಹಳಷ್ಟು ಜನ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ರೆಫ್ಯೂಜಿ ಕ್ಯಾಂಪ್ಗಳಲ್ಲಿ ಯಾವುದೇ ಒಂದು ಪತ್ರಗಳು ಇಲ್ಲದೆ ಉಳ್ಕೊಂಡಿರುವಂತಹದ್ದು ಬಹಳ ದೊಡ್ಡ ಮಟ್ಟದ ಸಮಸ್ಯೆ ಆಗಿತ್ತು. ಆ ಸಂದರ್ಭದಲ್ಲಿ ಮೊದಲನೇ ಚುನಾವಣಾ ಅಧಿಕಾರಿ ಅಥವಾ ಚೀಫ್ ಎಲೆಕ್ಷನ್ ಕಮಿಷನರ್ ಆಗಿ ಸುಕುಮಾರ್ ಸೇನ್ ನೇಮಕವಾಗಿದ್ದರು. ಸೊ ಸುಕುಮಾರ್ ಸೇನ್ ಅವರಿಗೆ ಹಂಗೆ ನೋಡ್ಕೊಂಡ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗಳು ಅಥವಾ ಚಾಲೆಂಜಸ್ಗಳು ಎದುರಿಗಿದ್ವು. ಆದರೂ ಸಕ್ಸಸ್ಫುಲ್ ಆಗಿ ಸುಮಾರು 62 ಫೇಸಸ್ಗಳಲ್ಲಿ ಈ ಒಂದು ಚುನಾವಣೆಯನ್ನು ನಡೆಸಿ ಅವರು ದೇಶದ ಒಂದು ಹಾದಿಯನ್ನು ಅಥವಾ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಶುರು ಮಾಡುವಂತಹ ಒಂದು ಬಲಿಷ್ಠವಾದಂತಹ ಅಡಿಪಾಯವನ್ನು ಹಾಕಿದ್ರು. ಹಾಗಾದರೆ ಅವತ್ತಿನಿಂದ ಇವತ್ತಿನ 18ನೇ ಲೋಕಸಭಾ ಚುನಾವಣೆಯವರೆಗೂ ಆದಂತಹ ಪ್ರಮುಖವಾದಂತಹ ಬದಲಾವಣೆಗಳು ಏನೇನು ಅಂತ ಹೇಳಿ ಪಟ್ಟಿ ಮಾಡಿ ಅಂತ ಹೇಳಿದಾಗ ಮೊದಲನೇದಾಗಿ ನಿಮಗೆಲ್ಲ ಗೊತ್ತಿದ್ರೆ ಭಾರತದಲ್ಲಿ ಬ್ಯಾಲೆಟ್ ಬಾಕ್ಸ್ಗಳನ್ನು ಉಪಯೋಗಿಸಲಾಗ್ತಿತ್ತು. ಮುಂಚಿನ ದಿನಗಳಲ್ಲಿ ಯಾವುದೇ ಒಬ್ಬ ಕ್ಯಾಂಡಿಡೇಟಿಗೆ ಸಂಬಂಧಿಸಿದಂತೆ ಒಂದು ಕಲರ್ ಬಾಕ್ಸನ್ನು ಇಡಲಾಗ್ತಿತ್ತು. ಸೊ ಉದಾಹರಣೆಗೆ ಇವತ್ತು BJP ಇದೆ, ಅದಕ್ಕೆ ಸ್ಯಾಫ್ರಾನ್ ಕಲರು, ಇಲ್ಲ ಕಾಂಗ್ರೆಸ್ ಇದೆ ಯಾವುದೋ ಒಂದು ಕಲರು. ಸೊ ಈ ಥರ ಪ್ರತಿ ಕ್ಯಾಂಡಿಡೇಟಿಗೆ ಒಂದು ಕಲರ್ಡ್ ಬಾಕ್ಸನ್ನು ಇಡ್ತಿದ್ರು, ಅದ್ರಾಗ ಹೋಗಿ ವೋಟ್ ಮಾಡಬೇಕಿತ್ತು. ಸೊ ಮೊದಲನೆಯ ಪ್ರಮುಖವಾದಂತಹ ಬದಲಾವಣೆ ಈ ಒಂದು ಕಲರ್ಡ್ ಬಾಕ್ಸಸ್ಸನ್ನು ಪ್ರತಿ ಕ್ಯಾಂಡಿಡೇಟಿಗೆ ಒಂದೊಂದು ಬಾಕ್ಸ್ ಕೊಡ್ತಿದ್ರು, ಅದನ್ನು ತೆಗೆದುಬಿಟ್ಟು ಬ್ಯಾಲೆಟ್ ಪೇಪರ್ಸನ್ನು ಇಂಟ್ರಡ್ಯೂಸ್ ಮಾಡಿರುವಂಥದ್ದು. ಸೊ ಚುನಾವಣಾ ವ್ಯವಸ್ಥೆಯಲ್ಲಿ ಆದಂತಹ ಬದಲಾವಣೆಗಳ ಪೈಕಿಯಲ್ಲಿ ಮೊದಲನೆಯ ಪ್ರಮುಖವಾದಂಥದ್ದು ಕಲರ್ಡ್ ಬಾಕ್ಸಸ್ಸನ್ನು ತೆಗೆದುಬಿಟ್ಟು ಬ್ಯಾಲೆಟ್ ಪೇಪರ್ಸನ್ನು ಹಾಕಿರುವಂಥದ್ದು. ಸೊ ಮೊದಲನೆಯ ಎಲೆಕ್ಷನ್ ಕಮಿಷನರ್ ಇದ್ದಂತಹ ಸುಕುಮಾರ್ ಸೇನ್ ಅವರು ನಡೆಸಿದಂತಹ ಒಂದು ಹಾದಿಯಲ್ಲಿ ನಡೆದಂತಹ ಒಂದು ವ್ಯವಸ್ಥೆಯನ್ನು ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಎರಡನೆಯ ಪ್ರಮುಖವಾದಂತಹ ಬದಲಾವಣೆ ಹೇಳಬೇಕು ಅಂತಂದರೆ EPIC ಅಂತ. ಸೊ EPIC ಪ್ರಮುಖವಾಗಿ ಎಲೆಕ್ಟ್ರಲ್ ಫೋಟೋ ಐಡೆಂಟಿಟಿ ಕಾರ್ಡ್. ಸೊ ಇವತ್ತು ನಾವೆಲ್ಲರೂ ಎಲೆಕ್ಷನ್ ವೋಟರ್ ID ಕಾರ್ಡ್ನ ಹಿಡ್ಕೊಂಡಿದ್ದೀವಿ. ಸೊ ಈ ಎಲೆಕ್ಷನ್ ಅಥವಾ EPIC ಕಾರ್ಡನ್ನು ಇಂಟ್ರಡ್ಯೂಸ್ ಮಾಡಿರುವಂಥದ್ದು ಸಹ ಒಂದು ಪ್ರಮುಖವಾದಂತಹ ಹಾಗೂ ಮಹತ್ತರವಾದಂತಹ ಕ್ರಮ ಆಗಿತ್ತು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕಡೆಯಿಂದ. ಮೂರನೇ ಹಂತದಲ್ಲಿ ಮಾಡಿದಂತಹ ಬದಲಾವಣೆ EVMs, ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಸ್, ಇವತ್ತಿನ ದಿನಗಳಲ್ಲಿ ನಾವು ಬಳಸ್ತಾ ಇರುವಂಥದ್ದು. ಸೊ ಬ್ಯಾಲೆಟ್ ಬಾಕ್ಸಿಂದ EVMsಗೆ ನಾವು ಬದಲಾಗಿರುವಂಥದ್ದು ಈ ಹಾದಿ. ಯಾಕಂದರೆ EVMs ಬಗ್ಗೆ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾನೆ ಇರುತ್ತೆ. ಭಾರತದ ಐತಿಹಾಸಿಕ ಚುನಾವಣಾ ವ್ಯವಸ್ಥೆಯನ್ನು ನೋಡಿದಾಗ 1960 ಮತ್ತು 70ರ ದಶಕದಲ್ಲಿ ಬೂತ್ ಕ್ಯಾಪ್ಚರಿಂಗ್ ಅಂದರೆ ಒಂದಿಷ್ಟು ಜನ ಹೋಗ್ಬಿಟ್ಟು ಬೂತನ್ನು ತನ್ನದಾಗಿಸ್ಕೊಂಡು ಅಧಿಕಾರಿಗಳಿಗೆ ಹೆದರಿಸಿ ಒಬ್ಬನೇ ಪಾರ್ಟಿಗೆ ವೋಟ್ ಹೊಡೆಯುವಂತಹ ಸನ್ನಿವೇಶಗಳು ಭಾಳ ಇರ್ತಿದ್ವು. ಸೊ ಆ ಬೂತ್ ಕ್ಯಾಪ್ಚರಿಂಗ್ ಸಮಸ್ಯೆಯನ್ನು ಪರಿಹರಿಸುವಂತಹ ನಿಟ್ಟಿನಲ್ಲಿ 1977ರಲ್ಲಿ ಮೊದಲನೇ ಬಾರಿಗೆ ಈ EVMsನ ಬಗ್ಗೆ ಅಥವಾ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ಸ್ನ ಬಗ್ಗೆ ಚರ್ಚೆಯನ್ನು ಶುರು ಮಾಡಲಾಗಿತ್ತು. ಅದಕ್ಕೆ ಹೈದರಾಬಾದ್ನಲ್ಲಿ ಇರುವಂತಹ ಒಂದು ECIL ಅನ್ನುವಂತಹ ಕಂಪನಿ, ಎಲೆಕ್ಟ್ರಾನಿಕ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಕಂಪನಿ ಈ ಒಂದು EVMsನ ಮೇಲೆ ಕೆಲಸ ಮಾಡಿ ಸಕ್ಸಸ್ಫುಲ್ ಆಗಿ ಈ EVMsನ್ನು ಜಾರಿಗೆ ತರುವಂತಹ ಪ್ರಯತ್ನವನ್ನು ಮಾಡ್ತು. ಆ್ಯಂಡ್ ಮೊದಲನೇ ಬಾರಿಗೆ ಭಾರತದಲ್ಲಿ EVM ಮಷೀನ್ಸ್ಗಳನ್ನು ಉಪಯೋಗಿಸಿ ಎಲೆಕ್ಷನ್ಸ್ ನಡೆಸಿದ್ದು ಕೇರಳದಲ್ಲಿ.
ಸೊ EVMs ಬಂದು, ಆದರೂ EVMಸಿಗೂ ಸಂಬಂಧಿಸಿದಂತೆ ಒಂದಿಷ್ಟು ಪೊಲಿಟಿಕಲ್ ಅಥವಾ ರಾಜಕೀಯ ಪಕ್ಷಗಳು ತನ್ನದೇ ಆದಂತಹ ಒಂದಿಷ್ಟು ವಿರೋಧಗಳನ್ನು ವ್ಯಕ್ತಪಡಿಸ್ತಾ ಇರುವಂತಹ ಸಂದರ್ಭದಲ್ಲಿ 2011ರಲ್ಲಿ ವೋಟರ್ ವೆರಿಫೈಯಬಲ್ ಪೇಪರ್ ಆಡಿಟ್ ಟ್ರಯಲ್ VVPAT ಮಷೀನ್ಸ್ಗಳನ್ನು ಜಾರಿಗೆ ತರಲಾಯಿತು. ಸೊ 2011ರಲ್ಲಿ ಪ್ರಮುಖವಾಗಿ ಮೊದಲನೇ ಬಾರಿಗೆ ಈ ಒಂದು VVPAT ಮಷೀನ್ಸಿಗೆ ಸಂಬಂಧಿಸಿದಂತೆ ಮನ್ನಣೆ ಅಥವಾ ಪ್ರಾವಧಾನದ ಬಗ್ಗೆ ಚರ್ಚೆ ಮಾಡಲಾಯಿತು. ಅದಾದ ಮೇಲೆ 2013ರಲ್ಲಿ ಈ VVPAT ಮಷೀನ್ಸ್ಗಳನ್ನು ಮೊದಲನೇ ಬಾರಿಗೆ ನಾಗಾಲ್ಯಾಂಡ್ ಚುನಾವಣೆಯಲ್ಲಿ ಬಳಸಲಾಯಿತು. ಎಷ್ಟರ ಮಟ್ಟಿಗೆ ಇದು ಸಫಲತೆಯನ್ನು ಕಾಣಲು ಸಾಧ್ಯವಿದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ. ಸೊ 2013ರಲ್ಲಿ VVPAT ಮಷೀನ್ಸ್ಗಳನ್ನು ತರಲಾಯಿತು. ಏನು, EVMsಲ್ಲಿ ಹಾಕಿದಂತಹ ವೋಟ್ಗಳನ್ನು ನಾವಲ್ಲಿ VVPAT ಮಷೀನಲ್ಲಿ ನೋಡಬಹುದು ನಾವು ಮಾಡಿದಂತಹ ಆಯ್ಕೆಯೇ ಅಲ್ಲಿ ಗುರುತಾಗಿದೆಯಾ ಇಲ್ಲವಾ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ. ಸೊ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಬಲಿಷ್ಠಗೊಳಿಸುವಂತಹ ಹಾದಿಯ ಕಡೆಗೆ ಬಹಳಷ್ಟು ಬದಲಾವಣೆಗಳನ್ನು ತರಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ನಿಮಗೆ ಈ ಎಪಿಕ್ ಎಲೆಕ್ಟ್ರಲ್ ಫೋಟೋ ಐಡೆಂಟಿಟಿ ಕಾರ್ಡ್ ಏನು ಹೇಳಿದೆ, ಇದನ್ನು ಈಗ ಎಪಿಕ್ ಅಂತಲೂ ತರಲಾಗಿದೆ. ಅಂದರೆ ಎಲೆಕ್ಟ್ರಲ್ ಫೋಟೋ ಐಡೆಂಟಿಟಿ ಕಾರ್ಡ್ ಅನ್ನುವಂಥದ್ದು. ಸೊ ಹೀಗೆ ಪ್ರಮುಖವಾದಂತಹ ಹಾಗೂ ಮಹತ್ತರ ಕೆಲಸಗಳನ್ನು ನಡೆಸಲಾಗಿದೆ. ಇವು ನಾವು ಯಾವುದಾದ್ರೂ ಒಂದು ಎಲೆಕ್ಟ್ರಲ್ ರಿಫಾರ್ಮ್ಸಿಗೆ ಸಂಬಂಧಿಸಿದಂತೆ ಚರ್ಚೆ ಬಂದಂತಹ ಸಂದರ್ಭದಲ್ಲಿ ಹೇಳಬೇಕಾದಂತಹ ಪ್ರಮುಖ ಅಂಶಗಳು. ಹಾಗೆಯೇ ಭಾರತ ಚುನಾವಣಾ ಆಯೋಗ ಅಥವಾ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಸಂಬಂಧಿಸಿದಂತೆ ಮಾತಾಡಿದಾಗ ನಾವು ಸಂವಿಧಾನದ 15ನೇ ಭಾಗದಲ್ಲಿ ಎಲೆಕ್ಷನ್ಸಿಗೆ ಸಂಬಂಧಿಸಿದಂತೆ 5 ಆರ್ಟಿಕಲ್ಸ್ಗಳನ್ನು ಮಾತ್ರ ಕಾಣಿಸ್ಕೊಳ್ತೀವಿ. ಸೊ 324 329ವರೆಗೂ ಭಾಗ ಅಥವಾ ಪಾರ್ಟ್ 15ನಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಸಂಬಂಧಿಸಿದಂತೆ ಅಥವಾ ಎಲೆಕ್ಷನ್ಸ್ಗೆ ಸಂಬಂಧಿಸಿದಂತೆ ಪ್ರಾವಧಾನಗಳನ್ನು ಒದಗಿಸಲಾಗಿರುವಂಥದ್ದು. ಭಾರತ ಸ್ವತಂತ್ರ ಬಂದಂತಹ ಸಂದರ್ಭದಲ್ಲಿ ಹೇಳಿದೆ, ಸುಕುಮಾರ್ ಸೇನ್ ಮೊದಲನೇ ಚೀಫ್ ಎಲೆಕ್ಷನ್ ಕಮಿಷನರ್ ಆಗಿದ್ದರು. ಸೊ 51-52ರಿಂದ 92ರವರೆಗೂ ಚುನಾವಣಾ ಆಯೋಗಕ್ಕೆ ಒಬ್ಬರೇ ಚೀಫ್ ಎಲೆಕ್ಷನ್ ಕಮಿಷನರ್ ಇದ್ದರು. ಆದರೆ ಇವತ್ತು ನಾವು ಚೀಫ್ ಎಲೆಕ್ಷನ್ ಕಮಿಷನರ್ ಮತ್ತು 2 ಎಲೆಕ್ಷನ್ ಕಮಿಷನರ್ಗಳ ಒಂದು ಸಮೂಹವನ್ನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಕರಿತೇವೆ. ಸೊ ಮೊದಲಿಗಿದ್ದಂತಹ ಒಂದು 3ಕ್ಕೆ ಯಾವಾಗ ಬದಲಾವಣೆ ಆಯಿತು ಅಂತ ಕೇಳಿದಾಗ, ಈ ಬದಲಾವಣೆ ಪ್ರಮುಖವಾಗಿ ಭಾರತ ಚುನಾವಣಾ ಆಯೋಗದ ಮುಖ್ಯಸ್ಥ ಆದಂತಹ 1993ರಲ್ಲಿ ಈ ಒಂದು ಪ್ರಮುಖವಾದಂತಹ ಬದಲಾವಣೆಯನ್ನು ಮಾಡಲಾಗಿತ್ತು. ಸೊ TN ಶೇಷನ್ ಅನ್ನುವಂತಹ ಒಂದು ಮಹಾನ್ ಚೀಫ್ ಎಲೆಕ್ಷನ್ ಕಮಿಷನರ್ನ ಬಗ್ಗೆ ಇಲ್ಲಿ ಮಾತಾಡಬೇಕು. ರಾಜಕೀಯ ಪಕ್ಷದವರು ದೇವರಿಗೆ ಹೆದರ್ತಾರೋ ಇಲ್ಲೋ, TN ಶೇಷನ್ಗೆ ಹೆದರ್ತಾರೆ ಅನ್ನುವಂಥದ್ದು ಒಂದು ಪ್ರಮುಖವಾದಂತಹ ಮಾತಾಗಿತ್ತು. ಸೊ ಕೆಲವರು ಹೇಳ್ತಾರೆ TN ಶೇಷನ್ನ ಶಕ್ತಿಯನ್ನು ಕಡಿಮೆ ಮಾಡೋದಕ್ಕೆ ಅಥವಾ ಅಧಿಕಾರವನ್ನು ಕಮ್ಮಿ ಮಾಡೋದಕ್ಕೋಸ್ಕರ ಇನ್ನೂ 2 ಎಲೆಕ್ಷನ್ ಕಮಿಷನರ್ಸ್ನ ಇಲ್ಲಿ ತರಲಾಯಿತು ಅನ್ನುವಂಥದ್ದು. ಬಟ್ ಬದಲಾವಣೆ ಮತ್ತು ಬೆಳವಣಿಗೆ ಯಾವಾಗಲೂ ಒಂದಿಷ್ಟು ಲೋಪದೋಷಗಳು ಮತ್ತು ಕ್ರಿಟಿಸಿಸಮಿಂದ ಕೂಡ ಇರುವಂಥದ್ದು. ಅದರಲ್ಲಿ ಯಾವುದೇ ರೀತಿಯ ಒಂದು ಬದಲಾವಣೆಗಳು ಆಗೋದಕ್ಕೆ ಸಾಧ್ಯವಿಲ್ಲ. ಸೊ TN ಶೇಷನ್ ಬಂದಂತಹ ಅಥವಾ 93ರಲ್ಲಿ ಈ ಒಂದು ಎಲೆಕ್ಷನ್ ಕಮಿಷನ್ ಏನು ಏಕಸದಸ್ಯತ್ವ ಇತ್ತೋ, ಒಬ್ಬರೇ ಇದ್ದರು, ಅದನ್ನು 3ಕ್ಕೆ ಏರಿಕೆ ಮಾಡಲಾಯಿತು. ಇದಲ್ಲದೆ ಇತ್ತೀಚಿನ ದಿನಗಳಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಈ ಚೀಫ್ ಎಲೆಕ್ಷನ್ ಕಮಿಷನರ್ ಮತ್ತು 2 ಎಲೆಕ್ಷನ್ ಕಮಿಷನರ್ಸ್ಗಳ ಆಯ್ಕೆ ಅಥವಾ ಅಪಾಯಿಂಟ್ಮೆಂಟಿಗೆ ಸಂಬಂಧಿಸಿದಂತೆ ಮಾಡಿದಂತಹ ಬದಲಾವಣೆಗಳ ಬಗ್ಗೆಯೂ ನಿಮಗಿಲ್ಲಿ ಗೊತ್ತಿರಬೇಕು. ಮೊದಲಿಗೆ 2023ರಲ್ಲಿ ಭಾರತ ಸರ್ಕಾರ ಒಂದು ಹೊಸ ಕಾನೂನನ್ನು ಜಾರಿಗೆ ತಂದಿದೆ. ಅಂದರೆ ಅಪಾಯಿಂಟ್ಮೆಂಟ್ ಆಫ್ ಎಲೆಕ್ಷನ್ ಕಮಿಷನರ್ ಆ್ಯಂಡ್ ಅದರ್ ಕಮಿಷನರ್ಸ್ ಅಪಾಯಿಂಟ್ಮೆಂಟ್ ಟರ್ಮ್ ಆಫ್ ರೆಫರೆನ್ಸ್ ಆ್ಯಂಡ್ ಸ್ಯಾಲ್ರಿ ಬಿಲ್ 2023. ಈ ಹೊಸ ಕಾನೂನಿನ ಅಡಿಯಲ್ಲಿ ಪ್ರಮುಖವಾಗಿ ಈ ಎಲೆಕ್ಷನ್ ಕಮಿಷನರ್ ಮತ್ತು ಇನ್ನು ಉಳಿದಂತಹ ಅಥವಾ ಚೀಫ್ ಎಲೆಕ್ಷನ್ ಕಮಿಷನರ್ ಮತ್ತು ಉಳಿದಂತಹ ಎಲೆಕ್ಷನ್ ಕಮಿಷನರ್ಸ್ನ ಅಪಾಯಿಂಟ್ ಮಾಡೋದಕ್ಕೋಸ್ಕರ ಒಂದು ಸೆಲೆಕ್ಷನ್ ಕಮಿಟಿಯ ರಚನೆಯನ್ನು ಮಾಡಲಾಗುತ್ತೆ. ಈ ಸೆಲೆಕ್ಷನ್ ಕಮಿಟಿಯ ಒಳಗೆ 3 ಜನ ಸದಸ್ಯರಿರ್ತಾರೆ. ಒಂದು ಪ್ರೈಮ್ ಮಿನಿಸ್ಟರ್, ಎರಡನೇದು ಒಬ್ಬರು ಯೂನಿಯನ್ ಕ್ಯಾಬಿನೆಟ್ ಮಿನಿಸ್ಟರ್, ಹಾಗೂ ಮೂರನೇದು ಲೀಡರ್ ಆಫ್ ಅಪೋಸಿಷನ್. ಸೊ ಈ 3 ಜನ ಸದಸ್ಯರ ಒಂದು ಸಮಿತಿಯನ್ನು ಸೆಲೆಕ್ಷನ್ ಸಮಿತಿ ಅಥವಾ ಸೆಲೆಕ್ಷನ್ ಕಮಿಟಿ ಅಂತ ಕರೆಯಲಾಗುತ್ತೆ. ಆ್ಯಂಡ್ ಈ 2023ರ ಹೊಸ ಕಾನೂನಿನ ಪ್ರಕಾರ ಈ 3 ಜನ ಸೆಲೆಕ್ಷನ್ ಕಮಿಟಿ
ಎಲೆಕ್ಷನ್ ಕಮಿಷನರ್ಸ್ ಮತ್ತು ಚೀಫ್ ಎಲೆಕ್ಷನ್ ಕಮಿಷನರ್ಸ್ನ ನೇಮಕಕ್ಕೆ ಸಂಬಂಧಿಸಿದಂತೆ ಪ್ರಾವಧಾನಗಳನ್ನು ಮಾಡುವಂಥದ್ದು. ಹಾಗಾದರೆ ಇದಕ್ಕಿಂತ ಮುಂಚೆ ಏನಿತ್ತು? ಇದಕ್ಕಿಂತ ಮುಂಚೆ ಪ್ರಮುಖವಾಗಿ ರಾಷ್ಟ್ರಪತಿಗಳು ನೇಮಕವನ್ನು ಮಾಡ್ತಾ ಇದ್ರು. ರಾಷ್ಟ್ರಪತಿಗಳು ನೇಮಕ ಮಾಡ್ತಾ ಇದ್ದಾರೆ ಅಂತಂದರೆ ಆಬ್ವಿಯಸ್ಲಿ ಪ್ರೈಮ್ ಮಿನಿಸ್ಟರ್ ಮತ್ತು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಸೇರ್ಕೊಂಡು ರೆಕಮೆಂಡೇಶನ್ ಕೊಡುವಂತಹ ಹೆಸರುಗಳ ಮೇಲೆ ರಾಷ್ಟ್ರಪತಿಗಳು ಆಯ್ಕೆಯನ್ನು ಮಾಡ್ತಾ ಇದ್ರು. ಆದರೆ ಇನ್ಮೇಲೆ ಈ ಒಂದು ಸೆಲೆಕ್ಷನ್ ಕಮಿಟಿ ಅಪಾಯಿಂಟ್ಮೆಂಟಿಗೆ ಸಂಬಂಧಿಸಿದಂತೆ ರೆಕಮೆಂಡೇಶನ್ಸನ್ನು ಮಾಡುತ್ತೆ. ಅದರ ಆಧಾರದ ಮೇಲೆ ರಾಷ್ಟ್ರಪತಿಗಳು ಆಯ್ಕೆ ಮಾಡುವಂತಹ ಒಂದು ಪ್ರಾವಧಾನವನ್ನು ಮಾಡಿರುವಂಥದ್ದು ಪ್ರಮುಖವಾಗಿ ಆದಂತಹ ಬದಲಾವಣೆ. ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಉಳಿಸ್ಕೊಂಡು ಹೋಗುವಂತಹ ಕಡೆಗೆ ನಡೆದಂತಹ ಐತಿಹಾಸಿಕ ಹಾದಿಯನ್ನು ನೋಡಿದಾಗ ಭಾರತ ಒಂದು ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಹಾಗೂ ಅತಿ ಶಕ್ತಿಶಾಲಿ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿರುವಂತಹ ಕಡೆಗೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ತನ್ನ ಒಂದು ಸ್ಟ್ರಾಂಗ್ ಫೌಂಡೇಶನ್ ಬಹಳ ಪ್ರಮುಖವಾಗಿತ್ತು. ಆ ಒಂದು ನಿಟ್ಟಿನಲ್ಲಿ ಈ 18ನೇ ಲೋಕಸಭೆ ಚುನಾವಣೆ ಬಹಳ ಪ್ರಮುಖವಾದಂತಹ ಅಸ್ತ್ರವಾಗಿರುವಂಥದ್ದು. ಇನ್ನೂ 2 ವಿಶೇಷವಾದಂತಹ ಮಾಹಿತಿ ಇಲ್ಲಿ ನೆನ್ಪಿಟ್ಕೋಬೇಕಾಗಿರುವಂಥದ್ದು. ಮೊದಲನೇದು, ಭಾರತ ಸ್ವತಂತ್ರ ಬಂದಾಗ 21 ವಯಸ್ಸಿನ ಹೆಚ್ಚಿನ ಅಥವಾ ಮೇಲ್ಪಟ್ಟವರಿಗೆ ಚುನಾವಣೆ ಅಥವಾ ಎಲೆಕ್ಷನ್ಸಲ್ಲಿ ಪಾಲ್ಗೊಳ್ಳುವಂತಹ ಪ್ರಾವಧಾನಗಳು ಇದ್ವು. ಆದರೆ ಇದನ್ನು TN ಶೇಷನ್ ಅವರೇ ಚೀಫ್ ಎಲೆಕ್ಷನ್ ಕಮಿಷನರ್ ಆದಾಗ 1989ರಲ್ಲಿ 21 ವಯಸ್ಸಿನಕ್ಕಿಂತಲೂ ಕಡಿಮೆ ಮಾಡಿ 18 ವಯಸ್ಸಿನವರು ಸಹ ಎಲೆಕ್ಷನಲ್ಲಿ ಪಾಲ್ಗೊಳ್ಬಹುದು. ಇವತ್ತು 18 ವಯಸ್ಸಿನ ಮೇಲ್ಪಟ್ಟ ಎಲ್ಲ ಭಾರತೀಯ ನಾಗರಿಕರು ಎಲೆಕ್ಷನ್ಸಲ್ಲಿ ಪಾಲ್ಗೊಳ್ಳುವಂತಹ ಪ್ರಾವಧಾನ 1989ರಲ್ಲಿ ಬಂದಂತಹ ಒಂದು ಪ್ರಾವಧಾನವಾಗಿತ್ತು. ಇದರಿಂದಾಗಿ ಸುಮಾರು 3 ಕೋಟಿಗಿಂತಲೂ ಹೆಚ್ಚಿನ ಭಾರತೀಯರು ಭಾರತೀಯ ಚುನಾವಣೆಯಲ್ಲಿ ಪಾಲ್ಗೊಳ್ಳಲು ಸಾಧ್ಯವಾಯಿತು ಅನ್ನುವಂಥದ್ದು ಒಂದು ಮಹತ್ತರವಾದಂತಹ ಬದಲಾವಣೆ ಆಗಿರುವಂಥದ್ದು. ಹೀಗೆ ಮುಂದಿನ ದಿನಗಳಲ್ಲಿ ಬಿಕಾಸ್ ಬಹಳಷ್ಟಿದ್ದಾವೆ ಚುನಾವಣೆಯಲ್ಲಿ, ಹಣದ ಒಂದು ಪ್ರಾಮುಖ್ಯತೆ ಆಗಿರ್ಬೋದು ಅಥವಾ ಶಕ್ತಿಯ ಒಂದು ಪ್ರಾಮುಖ್ಯತೆ ಆಗಿರ್ಬೋದು, ಇವೆಲ್ಲವೂ ಹಿಂದೆ ಹಾಕುವಂತಹ ಪ್ರಯತ್ನಗಳು ಬೇರೆ ಬೇರೆ ವ್ಯವಸ್ಥೆಯಿಂದ ನಡೆಸಲಾಗ್ತಿರುವಂಥದ್ದು. ಬಟ್ ಒಂದು ಸತ್ಯ, ಸಮಯದ ಜೊತೆಯಲ್ಲಿ ಬದಲಾವಣೆ ಆಗಬೇಕಾಗಿರುವಂಥದ್ದು ಅನಿವಾರ್ಯ. ಆಗದೇ ಇದ್ದಂತಹ ಸಂದರ್ಭದಲ್ಲಿ ನಮ್ಮ ವ್ಯವಸ್ಥೆ ಅಲ್ಲೇ ಕುಂಠಿತವಾಗುವಂತಹ ಸನ್ನಿವೇಶಗಳು ಎದುರಾಗ್ತವೆ. ಆ ಒಂದು ನಿಟ್ಟಿನಲ್ಲಿ 18ನೇ ಲೋಕಸಭೆ ಚುನಾವಣೆ ಹಾಗೂ ಈ ಒಂದು ಹಬ್ಬ ನಾವೆಲ್ಲರೂ ಸೇರಿ ಆಚರಣೆ ಮಾಡೋಣ ಅಂತ ಹೇಳುತ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತೇನೆ. ಮತ್ತೆ ಹೊಸ ಸಂಚಿಕೆಯಲ್ಲಿ ಹೊಸ ವಿಷಯಗಳನ್ನು ಚರ್ಚೆ ಮಾಡಲು ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.